ಏನೋ ಮೆಸೇಜ್ ಬಂದರು. ಇದೇನೋ ಮೆಸೇಜ್ ಬರ್ತಾಯಿದೆ. ದರಿದ್ರು ಕರೆಂಟ್ ಬರಿಲ್ಲ, ಚಾರ್ಜರ್ ಇಲ್ಲ ಮೊಬೈಲಲ್ಲಿ. ಫುಲ್ ಬಂದ್ಬಿಟ್ರೆ ಕವರ್ ಆಗೈತೆ. ಮೆಸೇಜ್ ಬರ್ತೈತೆ, ಏನಾಯ್ತು ವಾಕಿಂಗ್ ಇಂಟರ್ವ್ಯೂ ಇದೆ ಅಂತ ಇವತ್ತು. ವಾಕಿಂಗ್ ಇಂಟರ್ವ್ಯೂ ಇದೆ ಅಂತಾರೆಲ್ಲ. ನನ್ನ ಮಕ್ಕಳು ಏನಪ್ಪ ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಕಳಿಸ್ತಾರೆ. ಆಯಿತು, ಇಸ್ಕೋ. ನೆಕ್ಸ್ಟ್ ನನ್ನ ಹತ್ರ ಇದೇ ಮಾಡ್ತಿರ್ತಾನೆ. ಹೋಗಿ ಹೇಳ್ಸು. ಏನು ಮಾಡ್ತಿದ್ದೆ ಎಕ್ಸಾಮಲ್ಲಿ? ಎದ್ದೋಯ್ತಿರು ಅವ್ರ ಮುಖ ಏನಪ್ಪ ಬರೀತಿರೋದು? ಇನ್ನೂ ಬರೆದಿದೆ. ಏನಿದು ಬರೀತಿರೋದು? ಬರ್ತಿದ್ಯಾ? ಓದಿಲ್ಲ, ಬರೀ ಹಾಡು ಕೇಳಿದ್ದೆ ರಾತ್ರಿ ಎಲ್ಲ ಬರ್ತಾಯಿದೆ. ಏನೋ ಬಂದ್ಬಿಟ್ಟು ಎದ್ದೋಯ್ತಿರಪ್ಪ. ಸರಿ ಇನ್ನೂ ಸ್ವಲ್ಪ ಇದೆ ಬರ್ತೀನಿ. ವ್ಯಾಲ್ಯೂಯೇಷನ್ ಮಾಡೋರು ಇಲ್ಲ ಸ್ವಲ್ಪ ಇದೆ. ಇಲ್ಲ ಎದ್ದೋಗಪ್ಪ, ಟೈಮ್ ಇತ್ತು. ಬರೀದು ಸರ್ ನೀವು ಸ್ವಲ್ಪ ಎಲ್ಲ ಟೈಮ್ ಇತ್ತು, ಎತ್ತಿರ್ಬೇಕು. ಊಟ ಮಾಡಿಲ್ಲ? ಈ ಮೊದಲನೇ ಎಂಟ್ರೆನ್ಸ್ ಅಂತೂ ಬರೆಯಕ್ಕೆ ಬಿಡಲಿಲ್ಲ. ಇವಾಗ ಬೇರೆ ಆಪ್ಷನ್ ಇಲ್ಲ, ಬರೆಯಕ್ಕೆ ಬಿಟ್ಬಿಡ್ರಿ ಅಮ್ಮನ್ನ. ನೀವು ಹೆಂಗಾರು ಹಾಳಾಗೋದ್ರಿ. ಆಯ್ತು ಬಿಡಪ್ಪ. ಮಗ ಇಟ್ಕೊಳ್ಳೋ, ಒಂದು ನಿಮಿಷ ಬರ್ತೀನಿ. ಇಲ್ಲಿ ಏನೋ ಇದು ಮೈಕ್ರೋ ಡೋರ್ ಬರ್ಬೋದು. ಇಸ್ಕೋ. ನೆಕ್ಸ್ಟ್ ನನ್ನ ಹತ್ರ ಇದೇ ಮಾಡ್ತಿರ್ತಾನೆ. ಹೋಗಿ ಹೇಳ್ಸು. ಏನು ಮಾಡ್ತಿದ್ದೆ ಎಕ್ಸಾಮಲ್ಲಿ? ಎದ್ದೋಯ್ತಿರು ಅವ್ರ ಮುಖ ಏನಪ್ಪ ಬರೀತಿರೋದು? ಇನ್ನೂ ಬರೆದಿದೆ. ಏನಿದು ಬರೀತಿರೋದು? ಬರ್ತಿದ್ಯಾ? ಓದಿಲ್ಲ, ಬರೀ ಹಾಡು ಕೇಳಿದ್ದೆ ರಾತ್ರಿ ಎಲ್ಲ ಬರ್ತಾಯಿದೆ. ಏನೋ ಬಂದ್ಬಿಟ್ಟು ಎದ್ದೋಯ್ತಿರಪ್ಪ. ಸರಿ ಇನ್ನೂ ಸ್ವಲ್ಪ ಇದೆ ಬರ್ತೀನಿ. ವ್ಯಾಲ್ಯೂಯೇಷನ್ ಮಾಡೋರು ಇಲ್ಲ ಸ್ವಲ್ಪ ಇದೆ. ಇಲ್ಲ ಎದ್ದೋಗಪ್ಪ, ಟೈಮ್ ಇತ್ತು. ಬರೀದು ಸರ್ ನೀವು ಸ್ವಲ್ಪ ಎಲ್ಲ ಟೈಮ್ ಇತ್ತು, ಎತ್ತಿರ್ಬೇಕು. ಗುರು ಫುಲ್ ಬರೀತಾನೆ ಗುರು, ಪಕ್ಕ ಹೆಸರು ಇಂಟರ್ನಲ್ ಪಾಸ್ ಆಗ್ಬಿಡ್ತಾನೆ. ಸಖತ್ ಬರ್ತಾ ಇದ್ನಲ್ಲ.
ಟೈಮ್ ಲಾಸ್ ಆಗಿಲ್ಲ ಕಣ ಇಂಟರ್ನೆಟ್ ಟೆಸ್ಟ್ ಬರೆಯೋಕ್ಕೆಲ್ಲ ನಿಂದೇನಾಯ್ತು ಹೌದು ಬ್ಲೂ ಬುಕ್ ವಾಪಸ್ ಕೊಟ್ಟರು ನಿಂಗೇನೆ ಸರ್ ನನ್ನ ಬುಕ್ಸ್ ನೋಡ್ಬಿಟ್ಟು ಫ್ಯೂಚರಲ್ಲಿ ಒಳ್ಳೆ ಡೈರೆಕ್ಟರ್ ಆಗ್ತೀನಿ ಅಂದ್ಬಿಟ್ಟು ವಾಪಸ್ ಕೊಟ್ಟರು ಮಗ ಬುಕ್ಸ್ನೇ. ಏನು ಕದರಲ್ಲೂ ಫಸ್ಟ್ ಬೆಂಚಲ್ಲಿ ಕುತ್ಕೊಂಡೆ ಕಾಪಿ ಹೊಡೆದಲ್ಲ ಹೆಂಗೋ ಇದಲ್ಲ ಅಲ್ಲಿ. ಏನು ಕಿತ್ತಾಗಿರವೆ ಹಳೆ ಅಂಕಗಳಲ್ಲ. ಏನೋ ಯಾಕೋ ಎಲ್ಲಿಗೋ ಟಿ ಸಿ ಥರ ಕಾಲು ಏ ಹರೀಶ ತಮಾಷೆ ಮಾಡಿದೆ ಬಾರಲ್ಲ. ಗುರು ನಾನು ಮಾಡಿದ ತಮಾಷೆ ಬಿಡಲ್ಲ. ಆಯ್ತು ಬರ್ರ ಒಂದು ಕಡೆ ಕುತ್ಕೊಂಡು ಎಲ್ಲರೂ ಏ ಬರೀ ಹಳೆ ಅಳಿಸಿದ ಫೇಸ್ ಕೂಡ ಸಿಗ್ತಾ ಗುರು. ಹೊಸ ಹುಡುಗಿಯಾರು ಸಿಗ್ತಾರೆ ನಾ ಕಾಲೇಜಲ್ಲಿ. ಇವತ್ತು ಹುಡುಗಿ ನೋಡೋದು ಸ್ಪಾಟ್ ಆಗಿದ್ದಲ್ಲ ಅವಳು. ಹೌದು ಮಗ ಸಕ್ಕ ಸ್ಮಾರ್ಟ್ ಆಗಿದ್ದಾರ. ಏ ಹುಡುಗಿನೇನ ಅವಳು ನನ್ನ ಆಂಟಿ ಇನ್ಕೊಂಬಿಟ್ಟಿದ್ನಲ್ಲ ಅವಳನ್ನ. ಲೇ ಯಾವಾಗಲೂ ಹುಡುಗಿರ ಬಗ್ಗೆನೇ ಯೋಚನೆ ಅಲ್ಲ ಕಣ, ಲೈಫಲ್ಲಿ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋಣ ಕಣ, ಅದ್ರ ಬಗ್ಗೆ ಗಮನ ಕೊಡ್ರೋ. ಏನು ಕೊಡ್ತಾನಲ್ಲ ಇಲ್ಲಿದ್ರು ಇನ್ನೊಂದು 4 ವರ್ಷ ಟೈಮ್ ಐತೆ. ಏನಕ್ಕೆ ಅದ್ರ ಬಗ್ಗೆ ಯೋಚನೆ ನಿಮಗೆ? ಅಲ್ಲೇ ಲೈಫ್ ಎಂಜಾಯ್ ಮಾಡಲ್ಲೇ 4 ವರ್ಷ ಆರಾಮಾಗಿ ಎಂಜಾಯ್ ಮಾಡ್ಬೇಕಪ್ಪ ಅಷ್ಟೇ ಅಪ್ಪ.